ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮೇ 18ರವರೆಗೆ ಕದನ ವಿರಾಮ ಒಪ್ಪಂದ ವಿಸ್ತರಣೆಯಾಗಿದೆ. ಪಾಕ್ ಉಪ ಪ್ರಧಾನಿ ಇಶಾಕ್ ದಾರ್ನಿಂದ ಘೋಷಣೆಯಾಗಿರುವಂಥದ್ದು. ಭಾರತದೊಂದಿಗೆ ಮಾತುಕತೆಗೆ ಸಿದ್ಧವೆಂದ ಪಾಕಿಸ್ತಾನ. ಯುದ್ಧ ವಿರಾಮ ವಿಚಾರವಾಗಿ ನಾವು ಮಾತುಕತೆಗೆ ಸಿದ್ಧ ಅಂತ ಇಲ್ಲಿ ಪಾಕಿಸ್ತಾನ ಹೇಳಿದೆ. ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಮತ್ತು ಪಾಕ್ನ ನಡುವೆ ಉದ್ವಿಗ್ನತೆ ಹೆಚ್ಚಾಗಿತ್ತು. ದಾಳಿ ಕೂಡ ನಡೆದಿದ್ದು ಸದ್ಯಕ್ಕೆ ಈಗ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನ ನೀಡಲಾಗಿದೆ. ಈ ಒಂದು ಕದನ ವಿರಾಮ ಮೇ 18ರವರೆಗೆ ವಿಸ್ತರಣೆ ಆಗಲಿದೆ ಅಂತ ಪಾಕ್ ಉಪ ಪ್ರಧಾನಿ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಉಪ ಪ್ರಧಾನಿ ಇಶಾಕ್ ದಾರ್ ಈ ಕುರಿತು ದೃಢಪಡಿಸಿದ್ರು. ಅದರಂತೆ ಈಗ ಭಾನುವಾರದವರೆಗೂ ಕದನ ವಿರಾಮ ಜಾರಿಯಲ್ಲಿರುತ್ತೆ. ಅದಾದ ಮೇಲೆ ವಾಟ್ ನೆಕ್ಸ್ಟ್, ನಾವು ಭಾರತದೊಂದಿಗೆ ಮಾತುಕತೆಗೆ ಸಿದ್ಧವಿದ್ದೇವೆ ಅಂತ ಇಲ್ಲಿ ಪಾಕಿಸ್ತಾನ ಕೂಡ ಹೇಳಿಕೊಂಡಿರುವಂಥದ್ದು. ಈಗಾಗಲೇ ಪಾಪಿ ಪಾಕಿಸ್ತಾನ ಭಾರತಕ್ಕೆ ಹೆದರಿದೆ. ಹೀಗಾಗಿ ಭಾರತದೊಂದಿಗೆ ಮಾತುಕತೆಗೆ ಸಿದ್ಧ ಅಂತ ಕೂಡ ಹೇಳ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಲಿದೆ ಅನ್ನೋದರ ಕುರಿತು ಕಾದು ನೋಡಬೇಕು. ಇಲ್ಲಿ ಸ್ವತಃ ಪಾಕಿಸ್ತಾನವೇ ನಾವು ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದೊಂದಿಗೆ ಮಾತುಕತೆಗೆ ಸಿದ್ಧ ಅಂತ ಹೇಳ್ಕೊಂಡಿದೆ. ಯುದ್ಧ ವಿರಾಮ ವಿಚಾರವಾಗಿ ನಾವು ಮಾತುಕತೆಗೆ ಸಿದ್ಧ ಎಂದ ಪಾಕಿಸ್ತಾನ್.